ನಮಸ್ತೆ ಎಲ್ಲರಿಗೂ. ಇವತ್ತು ಕರಿಬೇವಿನ ಪುಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬಿಸಿ ಅನ್ನಕ್ಕೆ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 2 ಕಟ್ಟು ಕರಿಬೇವು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು 1 ಡೇ ಫುಲ್ಲು ಒಣಗಿಸ್ಕೋಬೇಕು. ಒಂದು ಚೂರು ತೇವಾಂಶನೇ ಇರಬಾರ್ದು. ಆ ರೀತಿ ಒಣಗಿಸಿ ಆದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ಕರಿಬೇವನ್ನೆಲ್ಲ ಫ್ರೈ ಮಾಡ್ಕೊಬೇಕು. ಕ್ರಿಸ್ಪಿ ಆಗಬೇಕು. ಕ್ರಿಸ್ಪಿ ಆದ ತಕ್ಷಣ ಸ್ಟವ್ ಆಫ್ ಮಾಡಾದಮೇಲೆ ಅದೇ ಬಾಣಲಿಯಲ್ಲೇ ಬಿಡಬೇಕು. ಅದನ್ನ ಬಾಣಲಿ ತಣ್ಣಗಾಗೋವರೆಗೂ ಕರಿಬೇವನ್ನ ಅದರಲ್ಲೇ ಬಿಟ್ಬಿಡಿ. ಇನ್ನೂ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಅದಾದ ನಂತರ ಮತ್ತೆ 3 ಥರ ಮೆಣಸಿನ್ಕಾಯಿ, ಬ್ಯಾಡಗಿ, ಗುಂಟೂರು, ಮಣ್ಕಟ್ಟು, 3 ಥರ ಮೆಣಸಿನ್ಕಾಯಿನೂ 6 ತೊಗೊಂಡಿದ್ದೀನಿ ನಾನಿಲ್ಲಿ. ಅದೆಲ್ಲ ನೀಟಾಗಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಅದೇ ಬಾಣಲಿಗೆ ಫ್ರೈ ಆದ ನಂತರ ಅದನ್ನು ಆ ಪ್ಲೇಟ್ಗೆ ತೊಗೋಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ಒಣಕೊಬ್ಬರಿ ಕಟ್ ಮಾಡಿ ಪೀಸಸ್ ಆಗಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಕಲ್ಲುಪ್ಪು ಆ್ಯಡ್ ಮಾಡ್ಕೊಳ್ಳೋದು. ಅದಾದ ನಂತರ ಇವು 4 ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋದು. ನೀವು 1 ಡೇ ವಾಶ್ ಮಾಡಿ ಡ್ರೈ ಮಾಡಿ ಒಣಗಿಸ್ಕೊಂಡಿಲ್ಲ ಅಂದರೆ ಕರಿಬೇವು ಪುಡಿ ಬೇಗ ಸ್ಮೆಲ್ ಬಂದುಬಿಡುತ್ತೆ. ಸೊ 1 ಡೇ ಫುಲ್ಲು ಒಣಗೋದಕ್ಕೆ ಬಿಡಿ. ಈಗ ಪುಡಿ ರೆಡಿ ಇದೆ. ಬಿಸಿ ಬಿಸಿ ಅನ್ನ ಪ್ಲಸ್ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.